ಸೊ ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಏನಿಲ್ಲ, ಎಲ್ಲರೂ ಹೇಗಿದ್ದಾರೆ? ಆರಾಮ? ನಾನು ಆರಾಮಾಗಿದ್ದೀನಿ. ಮನೆಗೆ ಯಾರಿಲ್ಲ, ಸುಮ್ಮನೆ ವ್ಲಾಗ್ ನೋಡ್ತಾ ಇದ್ದೆ. ಸಮೀರ್ ಬ್ರೋ ಅದು, ನಾನೇ ಇಬ್ಬರೇ ಇರೋದು, ರಾಹುಲ್. ಎಲ್ಲರೂ ಕೋಮಲ್ ಕಾಲೇಜ್ ಹೋಗಿದ್ದಾಳೆ, ಮತ್ತು ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋಗೋದೇನೋ ಸ್ವಲ್ಪ ಹೊರಗೆ ಹೋಗಿದ್ದೆ. ಈಗ ಸ್ವಲ್ಪ ಅಡುಗೆ ಮಾಡ್ಕೊಬೇಕು, ಏನು ಅಡುಗೆ ಮಾಡ್ಕೊಬೇಕು ಅಂತ ಗೊತ್ತಿಲ್ಲ, ಅದೇನೇ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ತನಕ ಸ್ವಲ್ಪ ನಂದು ವರ್ಕ್ ಮುಗಿಸ್ಬಿಟ್ಟು ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಟ್ರೇಡಿಂಗಿಂದು ಏನೋ ತೋರಿಸ್ತ ನಂದು ಸ್ವಲ್ಪ ವರ್ಕ್ ಮುಗಿಸ್ಬಿಟ್ಟು ಲ್ಯಾಪ್ಟಾಪಲ್ಲಿ ಈಗ ಏನಾದರೂ ಮಾಡ್ಕೊಬೇಕು. ಟೈಮು ಆಲ್ರೆಡಿ ಟೈಮೆಷ್ಟು 2:40. ಲೆಟ್ಸ್ ಕುಕ್ ಸಮಥಿಂಗ್, ಏನಂತ ಗೊತ್ತಿಲ್ಲ, ಏನು ಮಾಡೋಣ? ಎಗ್ ಫ್ರೈಡ್ ರೈಸ್ ಮಾಡೋಣ? ಬಟ್ಟೆ ಇದ್ದಲ್ಲ ನೈಸ್, ಬನ್ನಿ ಎಗ್ ಫ್ರೈಡ್ ರೈಸ್ ಮಾಡುವ ವಿಧಾನ ತೋರಿಸ್ತೀನಿ. ಎಗ್ ಫ್ರೈಡ್ ರೈಸ್ ಮಾಡೋಣ ನೋಡಿದೆ ಗಾಯ್ಸ್. ಮೊಟ್ಟೆ ಇರಬೇಕು, ಮೊಟ್ಟೆ ಇಲ್ಲೈತೆ, ಮೊಟ್ಟೆ ಐತೆ, ಈರುಳ್ಳಿ ಎರಡೇ ಈರುಳ್ಳಿ ಇರೋದು, ತಗ್ಗರಿಲ್ವಾ? ಟೊಮೆಟೊ ತಗೊಂಡು, ಟೊಮೆಟೊ, ಕ್ಯಾರೆಟು, ಬೀನ್ಸು, ಒಂದು ಕ್ಯಾರೆಟ್ ತಗೊಂಡು. ನೈಸ್, ಈರುಳ್ಳಿ ಎರಡೇ ಇರೋದು ಸಾಕು ಅನ್ಸುತ್ತಲ್ಲ? ಮೊಟ್ಟೆ ಇದ್ದಾವೆ ಗಾಯ್ಸ್, 4 7 ಇದಾವೆ ಮೊಟ್ಟೆ. ನೆನ್ನೆ ಬ್ಲಿಂಕಿಟಲ್ಲಿ ತರಿಸಿದ್ದು. ತೆಗೆದ್ನು ಒಂದು ಕ್ಯಾರೆಟ್ ಸಾಕಲ್ಲ? ಸಾಕು ಅನ್ಸುತ್ತಲ್ಲ? ಇಷ್ಟೇ ಇರೋದು ಸಾಕು. ನಮ್ಮ ಕೋಮಲ್ ಹಳೆ ಫೋನ್ 11, ಈಗ ಇವ್ನು ಯೂಸ್ ಮಾಡ್ಕೊಂಡು ಸ್ವೀಟ್ ಬ್ರದರ್ ಹೇಳ್ರಿ, ಎಲ್ಲ ರೆಡಿ ಮಾಡ್ಕೊತೀನಿ. ತರಕಾರಿ ಹೆಚ್ಚಾಯಿತು, ಅಲ್ಲಿ ಹೆಚ್ಚಿರೋದಲ್ಲಿ ಇಟ್ಟಿದ್ದೀನಿ. ಈಗ ಎಣ್ಣೆ ಇಲ್ಲ, ಆ್ಯಕ್ಚುಲಿ ಎಣ್ಣೆ ಬರೀ ತೋರಿಸ್ತೀನಿ. ಎಣ್ಣೆ ಇಷ್ಟ ಐತೆ, ಸ್ವಲ್ಪ ಆದ್ರೆ ಕಾಣಲ್ಲ ನೋಡಿ, ಕಾಣಲ್ಲ, ಇಷ್ಟ ಐತೆ. ಸೊ ಎಣ್ಣೆ ಈಗ ತಂದವಲ್ಲ, ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೀವಿ, ಬರಲಿ ತೋರಿಸ್ತೀನಿ. ಎಣ್ಣೆ ಬಂದಮೇಲೆ ಕುಕಿಂಗ್ ಮಾಡೋಣ ಬನ್ನಿ. ರಿಸೀವಿಂಗ್ ದ ಆರ್ಡರ್. ಡೈರೆಕ್ಟ್ ಹೋಮ್ ಡೋರ್ ಡೆಲಿವರಿ. ಗೈಸ್, ಆರ್ಡರ್ ರಿಸೀವ್ಡ್. ಲೆಟ್ಸ್ ಫೈರ್. ನೋಡ್ರಿ ಇಲ್ಲಿ ಎಣ್ಣೆ, ಫುಲ್ ಎಣ್ಣೆ ಹಾಕೊಂಬರ್ರಿ, ಇಲ್ಲಿ ತಲೆ ಹಿಡ್ಕೊಂಬ. ಲೆಟ್ಸ್ ಫೈರ್ ಎಣ್ಣೆ ಹಾಕೊಂಬನ್ನಿ ಗೈಸ್. ಎಣ್ಣೆ ಭಾಳ ದಿವಸ ಐತೆ, ತಲೆ ಹಿಡ್ಕೊಂಬಿಟ್ಟೈತೆ. ಇದನ್ನು ಕೊಡೋಬಿಟ್ರೆ ತಲೆ ಪರ್ಮನೆಂಟ್ ಹಿಡ್ಕೊಂಬಿಡುತ್ತೆ, ಅಷ್ಟೇ, ಮುಗೀತು. ಹೇಗಿತ್ತು ಬ್ರೋ? ಬಾಂಡಿ ಅದ ಇಲ್ಲ ಅದ್ರ ಕೆಳಗಡೆ ಅದ್ರಲ್ಲಿ ಏನು ಮಾಡ್ತೀಯ? ಇದು ಒಳ್ಳೆ ಟಿಫನ್ ಬಾಕ್ಸದಲ್ಲಿ ಐತೆ, ಟಿಫನ್ ಬಾಕ್ಸು. ಇದರಲ್ಲಿ ನೋಡ್ಬೇಕು. ಡೇಂಜರ್ ಅದರಲ್ಲಿಲ್ಲ, ಬಾಂಡ್ಲಿ ಇಲ್ಲ ಗಾಯ್ಸು, ಏನು ಮಾಡೋದು ಗಾಯ್ಸು? ಅದರಲ್ಲಿ ಆರಾಮಣ ಇಲ್ಲ. ನಿನಗೆ ದಿನ ಕಟ್ಟುವೆ ಗಂಟು ಮೂಟೆನ ಗಾಯ್ಸ್, ಬನ್ನಿ ತೋರಿಸಿ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಆಯಿಲ್ ಇರುತ್ತಲ್ಲ, ಎಣ್ಣೆ ಬಾಯ್ಲ್ ಆಗ್ತಾ ಬರ್ತಾ ಇಲ್ಲೆಲ್ಲ ಕಲೆ ಕುತ್ಕೊಂಡು ಓಕೆನಾ? ಕಲೆ ಕುತ್ಕೊಂಡಾಗ ಆ ಥರ ಕಲೆ ಕುತ್ಕೊಂಡ್ಮಾಡು ಅಂತ ಇದಂತಾರೆ ಚಿಮಿಣಿ. ನಮ್ಮ ಲ್ಯಾಂಗ್ವೇಜ್ ಚಿಮಿಣಿ. ಹಳೇ ಕಾಲದಲ್ಲಿ ನಾವು ಅಂದರೆ ಹಳ್ಳಿ ಕಡೆ ಈಗ ಯೂಸ್ ಮಾಡ್ತಾರಲ್ಲ, ಒಲೆ, ಸೌದೆ ಒಲೆ ಮುಂದೆಗಡೆ ಒಂದು ದೊಪ್ಪ ಪೈಪ್ ಮೇಲೆ ಇರ್ತಾರಲ್ಲ, ಇದು ಅಪ್ಡೇಟೆಡ್ ಚಿಮಿಣಿ ಅಷ್ಟೇ. ಇದನ್ನು ಬರೀ ತೋರಿಸ್ತೀನಿ, ಬರೀ
ಇದು ಲೈಟ್ ಬೇಕಂದ್ರೆ ಲೈಟು ಓಕೆನಾ. ನೈಟ್ ಏನಾದರೂ ಕುಕ್ ಮಾಡಬೇಕಾದ್ರೆ ಲೈಟ್ ಬೇಕಾಗುತ್ತೆ. ಇದು ನೋಡಿ ಬರೀ ತೋರಿಸಿ, ಇದೆಯಲ್ಲ ಇದು ನಂಬರ್ಸು, ಇದು ಆ್ಯಕ್ಚುಲಿ ನಂಬರ್ಸು. ಒಂದು ನಿಮಿಷ ಇಲ್ಲಿ ಫೋಕಸ್ ಆಗ್ತಿಲ್ಲ. 1 2 3 ಬಂತ ಸೌಂಡ್ ಬರ್ತಿದೆ. 2 ಇಂಟು ಕಮ್ಮಿ ಆಗುತ್ತೆ, 1 ಇಂಟು ಕಮ್ಮಿ ಆಗುತ್ತೆ. ಈಗ ನಾವು 3 ಇಟ್ಕೊಳ್ಳೋಣ, ಯಾಕಂದರೆ ಅದು ಆಯಿಲ್ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ನಾವು ಆಯಿಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ 3 ಇಟ್ಕೊಂಡ್ರೆ ಆಯಿಲ್ ಎಲ್ಲ ಇಲ್ಲಿ ಹೋಗುತ್ತೆ, ಮೇಲೆ ಬರುತ್ತಲ್ಲ ಆಯಿಲ್ ಎಲ್ಲ, ಆಯಿಲ್ ಡ್ರಾಪ್ಲೆಟ್ಸ್ ಎವಾಪರೇಟ್ ಆಗುತ್ತಲ್ಲ ಮೇಲೆ, ಎವಾಪರೇಟ್ ಆದಮೇಲೆ ಡೈರೆಕ್ಟ್ ಇಲ್ಲಿ ಹೋಗುತ್ತೆ. ಮೇನ್ ಇಂಗ್ರೀಡಿಯೆಂಟು ಈರುಳ್ಳಿ, ಬೀನ್ಸು, ಕ್ಯಾರೆಟು, ಆಮೇಲೆ ಟೊಮೆಟೊ ಹಣ್ಣು. ನಾನು ಯೂಸ್ ಮಾಡ್ತಿರೋದು ಇಷ್ಟು ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಎಗ್ಸು ಮೇನ್ ಇಂಪಾರ್ಟೆಂಟು. ಆಮೇಲೆ ಫ್ರೈಡ್ ರೈಸ್ ಮಸಾಲ ಒಂದು ಐತೆ. ಆಮೇಲೆ ನಾನು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಆಮೇಲೆ ಇದು ಕಿಚನ್ ಕಿಂಗ್ ಮಸಾಲ ಅಂತ, ಎವರೆಸ್ಟು ಅಂದರೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಅರಿಶಿನ, ಸಾಸಿವೆ, ಜೀರಿಗೆ, ಸಾಸಿವೆ, ಆಮೇಲೆ ಉಪ್ಪು, ಖಾರದ ಪುಡಿ, ಇಷ್ಟು. ಈಗ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ, ಇದು ಸಣ್ಣ ಬಾಂಡ್ಲಿ ಇಟ್ಟಿದ್ದೀನಿ ಈಗ, ಒಂದು ನಿಮಿಷ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಡೋದು. ಯಾಕೆ ಅಂತ ಹೇಳ್ತೀನಿ. ಇಲ್ಲೊಂದು ಬಾಂಡ್ಲಿ ಐತಿ ನೋಡಿ, ಇಲ್ಲೊಂದು ಬಾಂಡ್ಲಿ ಎಣ್ಣೆ ಇಟ್ಟಿದ್ದೀನಿ, ಅದು ಯಾಕೆ ಅಂತ ಹೇಳ್ತೀನಿ ಒಂದ್ಸರಿ. ಓಕೆನಾ, ಸ್ವಲ್ಪ ಎಣ್ಣೆ ಹಾಕಿದ್ನಾ, ಯಾಕೆ ಅಂದರೆ ನಾನು ಇದನ್ನು ಬಾಯ್ಲ್ ಮಾಡ್ಕೊಬೇಕು. ಇದನ್ನೆಲ್ಲ ಬ್ರೇಕ್ ಮಾಡಿಬಿಟ್ಟು ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಬೇಕು. ಫ್ರೈ ಮಾಡ್ಕೊತ ಇದ್ದೀನಿ. ಮೊಟ್ಟೆನ ಫ್ರೈ ಮಾಡ್ಕೊಂಡು ಸೈಡಿಗೆ ಇಟ್ಟಿದ್ದೀನಿ. ಈಗ ಈ ಒಲೆ ಹಚ್ಕೊಂಡ್ಬರ್ತೀನಿ. ಗೈಸ್, ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಈಗ ಸ್ವಲ್ಪ ಜೀರಿಗೆ, ಅದು ಸಾಸಿವೆ ಐತಲ್ಲ, ಟೊಮೆಟೊ, ಇದು ಬೀನ್ಸು ಮತ್ತು ಕ್ಯಾರೆಟ್ ಹಾಕೊಂಬೋಣ. ಸ್ವಲ್ಪ ಅದು ಗಟ್ಟಿ ಇರುತ್ತಲ್ಲ, ಅದು ಸ್ವಲ್ಪ ಗಟ್ಟಿ ಇರುತ್ತೆ ತರಕಾರಿ, ಹಂಗಾಗಿ ಅದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೆಟೊ ಆ್ಯಡ್ ಮಾಡೋಣ. ಟೊಮೆಟೊ ಯಾಕಂದರೆ ಟೊಮೆಟೊ ಬೇರೆ ಮಿಕ್ಸ್ ಆಗಿಬಿಡುತ್ತೆ. ಒಂದು 2 ಮಿನಿಟ್ಸ್ ಅದೆಲ್ಲ ಇಲ್ಲ ಮಿಕ್ಸ್ ಆಗಿ. ಗೈಸ್, ಟೊಮೆಟೊ ಆ್ಯಡ್ ಮಾಡಿದ್ದೀನಿ ಇವಾಗ. ಒಂದು 10 ನಿಮಿಷ ಎಲ್ಲ ಬಾಯ್ಲ್ ಆಗಿ, ಅದು ಸ್ವಲ್ಪ ಟೊಮೆಟೊ ಹಣ್ಣು ನೀರು ಬಿಡ್ಕೊಳ್ಳುತ್ತೆ. ಮಿನಿಮಮ್ 5 ಮಿನಿಟ್ಸ್ ಬಿಡಬೇಕು. ಮಿನಿಮಮ್ 5 ಮಿನಿಟ್ಸ್ ಬಿಟ್ಟಾಗ ಬನ್ನಿ, ಮಿನಿಮಮ್ 5 ಮಿನಿಟ್ಸ್ ಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡ್ತೀನಿ. Let's wait for 3 minutes. Fried egg. Guys, fried rice ready. ಸೊ ಸಾರಿ ಗಾಯ್ಸ್, ಅದನ್ನು ನಾನು ಎಗ್ನ ಹಾಕಿದ್ಮೇಲೆ ನಾನು ವ್ಲಾಗ್ ಮಾಡೋದು ಮರ್ತೋದೆ. ನಾನು ಮರ್ತೋಗ್ಬಿಟ್ಟು ಫುಲ್ ಇಲ್ಲೇನು ಅಡುಗೆ ಮುಗಿಸಿದ್ದೆ. ಸೊ ಏನಿಲ್ಲ ಗಾಯ್ಸ್, ಆ ಎಗ್ ಹಾಕಿದ್ಮೇಲೆ ನೀವು ಡೀಪ್ ಫ್ರೈ ಮಾಡ್ಕೊಂಬಿಟ್ಟು, ನೀವು ನಾ ಏನು ಸ್ಟಾರ್ಟಿಂಗ್ ಮಸಾಲ ತೋರಿಸಿದ್ನಲ್ಲ, ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಂಬಿಟ್ಟು ಒಂದು 2 ಮಿನಿಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಹಂಗೆ ಇಮಿಡಿಯೇಟ್ಲಿ ಬಾಣಲಿಗೆ ರೈಸ್ ಹಾಕ್ಕೊಂಬಿಡಿ. ಯಾಕಂದರೆ ಸಪ್ರೇಟ್ ಗ್ರೇವಿ ಮಾಡೋದು ಬೇಡ. ನಾನು ಹೆಂಗೆ ಮಾಡಿದೆ ಅಂದರೆ, ಅದೇ ಎಗ್ ಹಾಕ್ಕೊಂಡಲ್ಲ, ಎಗ್ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ರೈಸ್ ಹಾಕ್ಕೊಂಡು, ರೈಸ್ ಮೇಲೆ ನಾನು ಎಲ್ಲ ಮಸಾಲೆ ಹಾಕ್ಕೊಂಡೆ. ಅವಾಗ ಸ್ವಲ್ಪ ಚೆನ್ನಾಗಿ ರೈಸು ಮತ್ತು ಮಸಾಲ ಮತ್ತು ಕೆಳಗೆ ಗ್ರೇವಿ ಇರ್ತಾರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಸಪ್ರೇಟಾಗಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗಲ್ಲ. ಸೊ ಈ ಥರ ಮಾಡಿ, ಓಕೆನಾ ರೈಸ್ ತಿಂದೆ? ಹೆಂಗೈತೆ ಟೇಸ್ಟ್? ನಿಜ ಹೇಳು, ತಡಿ ಕಾಣ್ತಿಲ್ಲ ಫೇಸ್. ಈಗ ಹೇಳು. ಸೂಪರ್. ಪಕ್ಕನಾ? ಫ್ರಾಂಕಾಗಿ ನಿಜ ನೋಡಿ, ನಿಜ ಅವರು ಸೀರಿಯಸ್ ಆಗಿ
ಸಖತ್ತಾಗಿತ್ತು. ನನಗೆ ಗೊತ್ತಿದ್ದಿಲ್ಲ ನಾನು ಎಷ್ಟು ಚೆನ್ನಾಗಿ ಮಾಡ್ತಾ ಇತ್ತು. ನನಗೆ ಗೊತ್ತಿತ್ತು ಆ್ಯಕ್ಚುಲಿ, ಯಾಕಂದರೆ ನಾನು ರೂಮಲ್ಲೆಲ್ಲ ಮಾಡ್ತಾ ಇರ್ತೀವಿ ಅಡುಗೆನ, ಹಾಗಾಗಿ ಪ್ರಾಕ್ಟೀಸ್ ಇದೆ. ಅಡುಗೆ ಮಾಡಿದ್ರೆ ಮಾತ್ರ ಪರ್ಫೆಕ್ಟ್ ಯಾವುದು ಅಡುಗೆ ಯಾವ ಅಡುಗೆ ಬೇಕು ನಾನು ಮಾಡ್ಕೊಡ್ತೀನಿ. ಗೈಸ್ ವಾಶ್ರೂಮ್ ಹೋಗೋಣ ಅಂತ ಹೊಂಟಿದ್ದೆ, ಇದು ನನಗೊಂಥರ ಸಾಂಗ್ ತುಂಬ ಇಷ್ಟ, ಅದಕ್ಕೆ ಸಾಂಗ್ ಕೇಳ್ಕೊಂಡು ಸೋಫಾಗೆ ಹೋಗ್ಕೊಂಡಿದ್ದೆ ನೋಡ್ರಿ. ಸ್ವಲ್ಪ ನನಗೆ ಇಷ್ಟ ಸಾಂಗ್ ಕೇಳೋಕ್ಕೆ, ಹಿಂಗಾಗಿ ನೋಡ್ರಿ. ಬೆರಳು ಚೆಮ್ಮಲ್ಲಿಗೆಯಂತಿವೆ ಬೆರಳು, ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ವಿಸ್ಮಯ ನನ್ನ ಕೊರಳು, ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ, ಆಂತರ್ಯದಲ್ಲಿ ಔದಾರವಂತೆ, ನೀನೇ ನನ್ನ ಪ್ರೇಸಿ ಜೇನ ಲಿರಿಕ್ಸ್ ಚೇಂಜ್ ಆಯಿತು. ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು, ನಾನೇ ಶ್ರೀಕೃಷ್ಣ ನೀನೆ ನನ್ನ ಬಾಮೆ ಮೂಡಿದೆ ಪ್ರೀತಿಯು, ನೀಗಾಯಿತು ಈ ಕ್ಷಣ ಸಾಕ್ಷಿಯು, ಗಂಗಾವತಿ ಶರಾವತಿ ಗಂಗಾವತಿ ನೀನೇನೆ, ತುಂಗಾವತಿ ಭದ್ರಾವತಿ ನೀನೇನೆ. ಸಾಂಗ್ ಮಸ್ತ್, ಅದಕ್ಕೆ ಶಿವ ಫ್ರೆಶಪ್ ಆಗ್ಬಿಡ್ತೀನಿ. Yeah.